ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಸರ್, ಇವ್ರು ರಂಜಿತಾ ಅಂತ. ರಂಜಿತಾ, ಇವರು ಜಾನು ಅವ್ರ ಹಸ್ಬೆಂಡ್ ಜಯಂತ್ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಸರ್, ನಿಮ್ಮನ್ನ ನಮ್ಮ ಕಾಲೇಜಲ್ಲಿ ನೋಡಿದ್ದೀನಿ. ಆ್ಯಕ್ಚುಲಿ ಜಾನ್ವಿ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಿರ್ತಿದ್ರು. ನಮ್ಮ ಜಾನ್ವಿ ಅವ್ರಿಗೆ ಯಾವಾಗಲೂ ಫ್ರೆಂಡ್ಸ್ ಅಂದರೆ ಪ್ರಾಣ. ಹೌದು ಸರ್, ಕಾಲೇಜಲ್ಲಿ ಇದ್ದಾಗಿಂದನೂ ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ರೇಗಿಸ್ಕೊಂಡು ತಮಾಷೆ ಆಗಿರ್ತಿದ್ಲು. ಆದರೆ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ನನ್ನ ದುರಾದೃಷ್ಟ ಅಂತ ಇಟ್ಕೊಳ್ಳಿ. ಅವ್ರ ಜೊತೆ ಜೀವನ ಮಾಡೋ ಯೋಗ ನಂಗೆ ಇರಲಿಲ್ಲ ಅನಿಸುತ್ತೆ. ಎನಿವೇ, ದಟ್ ಅಪಾರ್ಟ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಯಾರ ಜೊತೆ ಜಾನ್ವಿ ಅವರು ತುಂಬ ಕ್ಲೋಸ್ ಆಗಿರ್ತಿದ್ರು. ಗೂಬೆ ಅನ್ನೋ ವ್ಯಕ್ತಿ ಬಗ್ಗೆ ಯಾವಾಗಲೂ ಹೇಳ್ತಿದ್ರು. ಹೌದು ಸರ್, ಅವನ ಜೊತೆ ತುಂಬ ಕ್ಲೋಸ್ ಆಗಿದ್ಲು. ಹೌದಾ? ಹಾಗಾದರೆ ಆತ ಯಾರು, ಎಲ್ಲಿ ಸಿಗ್ತಾನೆ ಅಂತ ಏನಾದರೂ ಗೊತ್ತಾ? ಆ್ಯಕ್ಚುಲಿ ಅವ್ರ ಒರಿಜಿನಲ್ ಹೆಸರು? ಇಲ್ಲ ಸರ್, ಅವಳು ಯಾವಾಗಲೂ ಅವನನ್ನ ಗೂಬೆ ಗೂಬೆ ಅಂತ ಕರೆದು ಅವ್ನ ನಿಜವಾದ ಹೆಸರೇ ಮರ್ತೋಗ್ಬಿಟ್ಟಿದೆ. ಇಟ್ಸ್ ಓಕೆ. ಜಾನು ಯಾವಾಗಲೂ ಕಾಲೇಜಲ್ಲಿ ತುಂಬ ಲವಲವಿಕೆಯಿಂದ ಇರ್ತಿದ್ಲು. ಆದರೆ ಮದುವೆ ಆದಮೇಲೆ ತುಂಬ ಡಲ್ ಆಗಿದ್ಲು ಅನ್ಸುತ್ತೆ. ಹೌದಾ? ಆದರೆ ಜಾನೂರು ಮದುವೆ ಆದಮೇಲೂ ತುಂಬ ಖುಷಿಯಾಗಿ ಇದ್ರಲ್ಲ? ಇಲ್ಲ ಸರ್, ನನ್ನ ಮದುವೆ ಸೆಟ್ ಆಗಿದೆ, ಇನ್ವಿಟೇಷನ್ ಕೊಡೋಕೆ ಮನೆಗೆ ಬರ್ತೀವಿ ಅಂದರೆ ಬರಬೇಡ ಅಂತ ಹೇಳಿದ್ಲು ಅವಳು. ಕೊನೆಗೆ ಮೆಸೇಜ್ ಮಾಡಿದೆ, ಮದುವೆಗೆ ಬರ್ತೀನಿ ಅಂದವಳು ಬರಲೇ ಇಲ್ಲ. ಮೋಸ್ಟ್ಲಿ ನೀವು ತುಂಬ ರಿಸರ್ವ್ಡ್ ಅಂದ್ಕೊಂಡಿದ್ದೆ, ಆದರೆ ನೀವು ತುಂಬ ಅವಳನ್ನು ಪ್ರೀತಿಸ್ತೀರಿ ಅನಿಸುತ್ತೆ. ಆದರೂ ಅವಳು ಯಾಕೆ ಹೀಗೆ ನಡ್ಕೊಂಡ್ಲೋ ಗೊತ್ತಾಗಲಿಲ್ಲ. ನೋಡಿ, ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದರೆ ನಿಮ್ಮ ಮದುವೆಗೆ ಬೇರೆ ಫ್ರೆಂಡ್ಸ್ ಎಲ್ಲ ಬಂದಿದ್ರಾ? ಹೌದು ಸರ್, ಬಂದಿದ್ರು. ಹೌದಾ? ಹಾಗಾದರೆ ಆ ಗೂಬೆನ ವ್ಯಕ್ತಿಯ ಫೋಟೋಸಲ್ಲಿ ಸಿಗಬಹುದು ಅಂತ ನನಗೆ ಈ ಸಂತಾಪ ಸಭೆಗೆ ಅವ್ರನ್ನ ಕರೀಲೇಬೇಕು ಅಂತ ಆಸೆ. ಒಂದ್ಸಲಿ ನಿಮ್ಮ ಆಲ್ಬಮ್ ನೋಡ್ಬೋದಾ? ಸಾರಿ ಸರ್, ಅದಿನ್ನ ಲ್ಯಾಬಲ್ಲೇ ಇದೆ. ಅದನ್ನು ತೊಗೊಂಡು ಬಂದ ಮೇಲೆ ನಿಮಗೆ ಕೊಡ್ತೀನಿ. ಮುಂದಿನ ವಾರ ನಾನು ಫಾರಿನ್ಗೆ ಹೋಗ್ತಿರೋದ್ರಿಂದ ಸಂತಾಪ ಸಭೆಗೂ ಬರೋಕ್ಕಾಗ್ತಿಲ್ಲ. ಅಲ್ಲಿಂದ ಬಂದ ಮೇಲೆ ನಿಮ್ಮ ಮನೆಗೆ ಮದುವೆ ಆಲ್ಬಮ್ ತೊಗೊಂಡು ಬರ್ತೀನಿ ಸರ್. ಓಕೆ. ಇದು ಜಾನ್ವಿಯವ್ರ ನೆನಪಿನಲ್ಲಿ ಒಂದು ಸಣ್ಣ ಗಿಫ್ಟು, ದಯವಿಟ್ಟು ತಗೊಳ್ಳಿ. ಥ್ಯಾಂಕ್ ಯು ಸರ್. ನಮಸ್ತೆ. ಸರಿ ಸರ್, ನಾನು ಇವಳನ್ನ ಬಿಟ್ಟು ಬರ್ತೀನಿ. ಶೋರ್. ಜಯಂತ್, ಯಾಕಪ್ಪ ಹೀಗೆ ಕೂತಿದ್ಯಾ? ಪ್ರೀತಿ ಮಾಡೋದೇ ತಪ್ಪ ಶಾಂತಮ್ಮ? ಈಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ತಪ್ಪು ನಡೆದು ಹೋಗ್ಬಿಟ್ಟಿದೆ ಶಾಂತಮ್ಮ. ನನ್ನ ಪ್ರೀತಿ ನನ್ನ ಹೊರಗಿಂದ ಒಬ್ಬ ಕ್ರೂರಿಯಾಗಿ ಕಟಕನಾಗಿ ಬಿಂಬಿಸ್ತಾ ಇದೆ. ಆದರೆ ನಾನು ಜಾನ್ವಿಯವ್ರನ್ನ ಸರಿಯಾಗಿ ನೋಡ್ಕೊಂಡಿಲ್ವಾ ಶಾಂತಮ್ಮ? ಹಾಗಾದರೆ ಅವ್ರನ್ನ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂತ ಜೋಪಾನವಾಗಿ ನೋಡ್ಕೊಂಡಿದ್ದೆ ತಪ್ಪ? ಜಯಂತ, ನೀನು ನೋಡ್ಕೊಂಡಿದ್ದೆ ತಪ್ಪೇನೋ? ಈಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಶಾಂತಮ್ಮ, ಜಾನ್ವಿಯವ್ರ ಫ್ರೆಂಡ್ ಮನೆಗೆ ಹೋದಾಗ ಅವರು ಜಾನ್ವಿಯವ್ರ ಮದುವೆ ಆದಮೇಲೆ ಡಲ್ ಆಗಿದ್ರು ಅಂತ ಹೇಳ್ಬಿಟ್ರು ಶಾಂತಮ್ಮ. ಫೋನ್ ಮಾಡಿದರೆ ಯಾರ ಜೊತೆನೂ ಮಾತಾಡ್ತಾನೆ ಇರಲಿಲ್ವಂತೆ. ಮನೆಗೆ ಯಾರಾದರೂ ಬರ್ತೀನಿ ಅಂದರೆ ಬೇಡ ಅನ್ನೋರಂತೆ ಶಾಂತಮ್ಮ. ಅವ್ರು ಹೀಗೆಲ್ಲ ಆಡ್ತಿದ್ರು ಅಂದರೆ ನಾನೇ ಸರಿ ಇಲ್ಲ ಅಂತಲ್ವಾ ಶಾಂತಮ್ಮ? ಅಯ್ಯೋ, ಹೀಗೆಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ಏನೋ ಅವಳಿಗೆ ನೀನು ಪ್ರೀತಿ ಅವಳೊಬ್ಬಳಿಗೆ ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಹಾಗೆ ಹೇಳಿರ್ಬೋದಲ್ವಾ? ಇಲ್ಲ ಶಾಂತಮ್ಮ, ನಮ್ಮನೆಗೆ 100 ಜನ ಬಂದರೂ ನನ್ನ ಕಣ್ಗಳು ಜಾನ್ವಿಯವ್ರನ್ನ ಬಿಟ್ಟು ಎಲ್ಲೂ ಸರಿತಿರ್ಲಿಲ್ಲ. ಈ ವಿಷಯ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇಲ್ಲದೆ ಹೋಗಿದ್ರೆ ಈಗ ಹುಚ್ಚಿನ ಹಾಗೆ ಅವರಿಲ್ಲ ಅಂತ ಯಾಕೆ ಅವ್ರನ್ನ ಹುಡ್ಕೊಂಡು ಅಲಿತಿದ್ದೆ ನಾನು? ಶಾಂತಮ್ಮ, ಅವರು ಒಂದೇ ಒಂದ್ಸಲ ನನ್ನ ಹತ್ರ ಬಂದು ನನಗೆ ಹೀಗೆಲ್ಲ ಆಗ್ತಾ ಇದ್ದಂತೆ ಹೇಳ್ಬಿಟ್ಟಿದ್ರೆ ವಿಷಯ ಮುಗ್ದೋಗಿರೋದಿಲ್ಲ ಶಾಂತಮ್ಮ. ನಾನು ಅವ್ರನ್ನ ಇನ್ನೂ ಜೋಪಾನವಾಗಿ ನೋಡ್ಕೊತಿದ್ದಲ್ಲ ಶಾಂತಮ್ಮ. ಈಗ ನೋಡಿ, ತಪ್ಪು ಅವ್ರು ಮಾಡಿ, ಚಿನ್ನು ಮರಿ ನೀವು ತಪ್ಪು ಮಾಡಿ ಈಗ ನನ್ನನ್ನು ತಪ್ಪಿತಸ್ಥಂತ ಬಿಂಬಿಸ್ತಾ ಇದ್ದೀರಲ್ಲ, ಇದು ಸರಿನಾ? ಉತ್ತರ ಕೊಡಿ ನನಗೆ. ಸಾರಿ ಚಿನ್ನು ಮರಿ, ನಾನು ಹಾಗೆಲ್ಲ ಕಿರ್ಚಲ್ಲ. ಸಾರಿ
ನನಗೆ ಹುಚ್ಚಿಡಿತಾ ಇದೆ ಶಾಂತಮ್ಮ, ಹುಚ್ಚಿಡಿತಾ ಇದೆ. ಅಯ್ಯೋ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದೀಯ ನೀನು? ಈಗ ಅವಳನ್ನ ಹುಡುಕ್ತಿದೀಯ ತಾನೆ? ಅವಳು ಖಂಡಿತವಾಗಿ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿದೆಯಪ್ಪ. ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ನೀ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡ. ಸ್ವಲ್ಪ ಸಮಾಧಾನವಾಗಿರು. ಸಮಾಧಾನ? ಹಾಂ, ಇನ್ನೆಲ್ಲಿ ಸಮಾಧಾನ ಶಾಂತಮ್ಮ? ಇಷ್ಟು ದಿವಸ ಯಾರು ನನ್ನ ಕಡೆ ಒಂದು ಸರಿನೂ ಬೆರಳೆತ್ತು ಕೈ ತೋರಿಸಬಾರ್ದು ಅನ್ನೋ ಹಾಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಿದ್ದೆ. ಆದರೆ ಈಗ ಯಾರಾದರೂ ಒಬ್ಬರು ನನ್ನ ಕಡೆ ಬೆರಳು ತೋರಿಸ್ಬಿಟ್ರೆ ಎಲ್ಲರೂ ಹಾಗೆ ನೋಡ್ತಾರೆ ಶಾಂತಮ್ಮ. ಮುಂದೆ ನನ್ನ ಪರಿಸ್ಥಿತಿ ಏನು? ಇದಕ್ಕೆಲ್ಲ ಒಂದೇ ದಾರಿ ಶಾಂತಮ್ಮ. ನನ್ನ ಚಿನ್ನು ಮರಿ ಮತ್ತೆ ನನಗೆ ಸಿಗಬೇಕು. ಹೌದು, ಅವ್ರು ನನ್ನ ಪ್ರೀತಿನ ಒಪ್ಕೋಬೇಕು. ಚಿನ್ನು ಮರಿ ನೋಡಿ, ನೀವು ನನಗೆ ಸಿಕ್ಕಿದ್ರೆ ಸಾಕು. ನಾನು ನಿಮಗೆಲ್ಲ ಅರ್ಥ ಮಾಡಿಸ್ತೀನಿ. ನೀವು ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀರ ಅಲ್ವಾ? ನೀವು ಸಿಕ್ಕಿದ್ರೆ ಸಾಕು, ಅರ್ಥ ಮಾಡ್ಕೋತೀರ. ಸಿಕ್ಕಿದ್ರೆ ಸಾಕು. ಸಿಗ್ತಾರಲ್ವ ಶಾಂತಮ್ಮ? ಅರ್ಥ ಮಾಡ್ಕೋತೀರಿ ಅಲ್ವಾ? ಅರ್ಥ ಮಾಡ್ಕೋತೀರಿ ಅಲ್ವಾ? ನೋಡು, ಹೀಗೆಲ್ಲ ಯೋಚನೆ ಮಾಡಬೇಡ. ಈಗ ಹುಡುಕ್ತಿದೀಯ ತಾನೆ? ಖಂಡಿತ ಅವಳು ಸಿಗ್ತಾಳೆ. ಈಗ ನಡೆಯುವಾಗ ಎಡಬೋದು ಸಹಜ. ಹಾಗಂತ ನಡೆಯೋದನ್ನೇ ಬಿಟ್ಬಿಡ್ತೀವ? ಹಾಗೆ ನೀನು ಹುಡುಕ್ತಾ ಇರು, ಖಂಡಿತ ಸಿಗ್ತಾಳಪ್ಪ. ಯೋಚನೆ ಮಾಡಬೇಡ, ಸ್ವಲ್ಪ ಸಮಾಧಾನವಾಗಿರು. ಇರು, ನಿಂಗೆ ಕುಡಿಯೋಕ್ಕೆ ಏನಾದರೂ ತರ್ತೀನಿ. ಅಲ್ವೇ ನೀಲು, ಏನ್ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆ ಕಡೆ ಬರೋದು ಕಡಿಮೆ ಮಾಡ್ಬಿಟ್ಟಿದ್ಯಾ? ಯಾಕೆ, ನನ್ ಮೇಲೆ ಏನಾದ್ರೂ ಕೋಪನಾ? ಕೋಪನೂ ಇಲ್ಲ, ಎಂತದೂ ಇಲ್ಲ. ಕೋಪ ಇದ್ರೆ ಇವಾಗ ಬರ್ತಿದ್ನಾ? ಇನ್ನ ನೀನೆ ನನಗ್ ಫೋನ್ ಮಾಡೋದು, ನಮ್ಮ ಮನೆ ಕಡೆ ಬರೋದು ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ಯಾ. ಸುಮ್ನೆ ನಿನಗೆ ಯಾಕೆ ತೊಂದ್ರೆ ಅಂತ ಅಷ್ಟೇ. ಫ್ರೆಂಡು ಮನೆಗೆ ಬಂದ್ರೆ ಅಥವಾ ಫೋನ್ ಮಾಡಿದ್ರೆ ಏನ್ ತೊಂದ್ರೆ ಆಗುತ್ತೆ? ಈಗ ನೋಡು, ನಾನು ಅಲ್ಲಿ ನಡೆಯೋದನ್ನೆಲ್ಲ ಬಂದು ನಿನಗೆ ಹೇಳ್ತೀನಿ. ಅದೇ ಇಲ್ಲಿ ನೀನ್ ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗದ್ ಬೇಡ್ವಾ? ಆಯ್ತಮ್ಮ, ಇನ್ಮೇಲೆ ನಾನು ಫೋನ್ ಮಾಡ್ತೀನಿ, ಸರಿನಾ? ಲಕ್ಷ್ಮೀ ನಿವಾಸ ಲಕ್ಷ್ಮೀ